ಡಾಕ್ಯುಮೆಂಟ್ಸ್ ಇದ್ದಾವೆ ಅವ್ರನ್ನ ನೀವು ತಿಮ್ಮಾಪುರ ಕೊಟ್ಟಿವಿ ನಾವು ಅವರಿಗೆ ಮುಟ್ಟದೆ ಮ್ಯಾನರ್ ಮುಟ್ಟದೆ ಯಾರು ಪದಾವೆಲ್ಲ ಮಾತಾಡಿದ್ದು ಮತ್ತು ಎಲ್ಲ ಕಡೆ ಹೋಗೋದಲ್ಲ ದುಡ್ಡು ಯಾರದೇ ಇರಲಿ ಇವತ್ತು ಈಗ ನಾಳೆ ಇವ್ರದ ಬಂದರು ಸಹಿತ ನಮ್ಮ ಬಿ ಜೆ ಪಿ ಸರ್ಕಾರ ಬಂದು ಸಹಿತ ಅವ್ರನ್ನ ಮಾಡೋದಿಲ್ಲ ಅಂತ ತಿಳ್ಕೊಂಡ್ರೆ ಅಲ್ಲಿ ನಡೆಯೋದಿಲ್ಲ ಅಂದರೆ ಅಲ್ಲೂ ನಡೆಯುವನ ಅದರರ್ಥ ಕಾಂಗ್ರೆಸ್ಸಿಗೆ ಕ್ಷಮಿಸ್ಬೇಕಂತ ಅಲ್ಲ ಶಿಕ್ಷೆ ಆಗಲೇಬೇಕಾಯ್ತು ತಪ್ಪು ಮಾಡಿದ್ರೆ ಅದಕ್ಕೆ ಅವ್ರು ತಿಮ್ಮಾಪುರ ಅಂತಾರೆ ನೀವು ಯಾರೋ ಮದ್ಯದ ಅಂಗಡಿಗಳ ಮಾಲೀಕರ ಸಂಘ ಇಲ್ಲ ಲೆಕ್ಕದಲ್ಲೇ ನೀವೆಲ್ಲಿ ತುಂಬಿರ್ತಾ ಇದ್ದೀರಿ ನಮಗೇನು ಸಂಬಂಧ ಇರೋದು ಯಾವುದೋ ಅಧಿಕಾರಿ ಭ್ರಷ್ಟ ನ್ಯಾಯಾಂಗ ಅದಕ್ಕೆ ಸಂಬಂಧ ಅದಾನೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ರಿ ಅಂತಾರೆ ಡಾಕ್ಯುಮೆಂಟ್ ಎವಿಡೆನ್ಸ್ ಅವ್ರು ಮಾತಾಡಿದ್ರೆ ಹೆಂಗೆ ಆಗ್ತದ್ರಿ ಅಧಿಕಾರಿಗಳು ನಾವು ಸೊಸನ್ ಮಾಡಿದ್ವಿ ಅವ್ರನ್ನ ಮಾಡಿದವ್ರನ್ನ ನಾವೆಲ್ಲಿ ಬಿಡ್ತೀವಿ ಅಂಥೇಳಿ ನಾವು ಅತ್ಯಂತ ಸಜ್ಜನರು ಅನ್ನೋಂಗೆ ಪೋಸ್ ಕೊಟ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ RB ತಿಮ್ಮಾಪುರ ಅವರು ಅದಕ್ಕೆಲ್ಲ ನಮ್ಮ ಇವರೆಲ್ಲ ಟೀಕೆ ಎಷ್ಟೆಲ್ಲ ಮಾಡಿದ್ರು ಕಾಂಗ್ರೆಸ್ಸಿಗೆ ಮೌನ ಆಗ್ತಾ ಇದ್ದಾರೆ ಯಾಕೆ ಮೌನ ಆಗ್ತಾ ಇದ್ದಾರೆ ದಾಲ್ಮೆ ಕುಚ್ ಕಾಲ ಹೈಕ್ಯಾ ಅಂತೇಳಿ ಪ್ರಶ್ನೆಗಳು ಶುರುವಾಗಿದ್ದಾವೆ ಯಾಕಂದ್ರೆ ನಿಶ್ಚಿತವಾಗಿಯೂ ಏನು ನಡೆದ್ರೆ ಅದಕ್ಕೆ ಮೌನ ಆಗ್ಯಾರ ಉತ್ತರ ಕೊಡಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಆಡಿಯೋದಲ್ಲಿ ಏನಿದಾವೆ ಚರ್ಚೆಗಳು ಆಗಿದಾವೆ ಅದರಲ್ಲೂ ಎಲ್ಲ ಸಂಘಗಳು ಎಷ್ಟು ಕೊಟ್ಟರು ಏನು ಮಾಡಿದ್ರು ಇಂಥ ಮಾತುಗಳಿದ್ದಾವೆ ಅವು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದೇನು ಮುಂದಿನ ಮಾತು ಮುಂದೆ ಎನ್ಕ್ವೈರಿ ಆದಾಗ ಆಗುವಂಥದ್ದು ಆದರೆ ಎನ್ಕ್ವೈರಿ ಆಗೋದ್ರಿಂದ ಮೊದಲ ಅಧಿಕಾರದಲ್ಲಿದ್ದರೆ ಇವೆಲ್ಲ ಕೆಲಸ್ತಾರಪ್ಪ ಸಾಕ್ಷಿಗಳನ್ನ ಹಾಳು ಮಾಡ್ತಾರೆ ಅದಕ್ಕಾಗಿ ಅವರು ನೀವು ರಾಜೀನಾಮೆ ಕೊಡಿಸ್ರಿ ಅಂತ ಒಂದು ಘಂಟಾಘೋಷವಾಗಿ ವಿರೋಧ ಮಾಡ್ತಾಯಿದ್ದಾರೆ ಅದು ಮಾಡಲೇಬೇಕಾಗಿದ್ದು ಅಷ್ಟೇ ಏನಾದ್ರು ಒಂದು ಕೇಳುವಂಥದ್ದು ವಿರೋಧ ಪಕ್ಷಗಳಿಗೆ ಅವ್ರು ಶಿಕ್ಷೆ ಕೊಡಿಸೋದನ್ನು ಬಿಡಬೇಡ್ರಿ ನೀವು ಅಂತೇಳಿ ಯಾಕಂತಂದ್ರೆ ನಂದು ಏನೋ ಇಲ್ಲೇ ನಮ್ಮ ಯತ್ನಾಳ್ ಹೇಳುವಂಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಹೊಂದಾಣಿಕೆ ರಾಜಕಾರಣ ಆಗ್ತಾವೆ ಅನ್ನೋದು ಅಷ್ಟು ಸತ್ಯದ ನಮ್ಮದು ಚುಪ್ ನಿಮ್ಮದು ಚುಪ್ ಅನ್ನೋಂಗೆ ಒಂದಿಷ್ಟು ಜಕ್ಕೊಂಡು ಹೋಗ್ತಾವೆ ಏನೋ ಅನ್ನೋಂಥ ಸಂಶಯನೂ ಬರ್ತಾ ಇದ್ದಾವೆ ಆ ದಿಶೆಯಲ್ಲಿ ಇದು ಈಗ ಶುರು ಮಾಡಿದ್ರಿ ನೀವು